ಇದು ಬಿಗ್ ಬಾಸ್ನ 11ನೇ ಸೀಸನ್. 11ನೇ ಸೀಸನ್ಗೆ ಬಂದಾದ್ಮೇಲೆ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತಾನೆ ಭಾವಿಸಲಾಗಿತ್ತು. ಆದರೆ ಈ ಸೀಸನ್ ಮಾತ್ರ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಈ ಹಿಂದಿನ ಸೀಸನ್ಗಳಲ್ಲಿ TRP ಕಡಿಮೆ ಇತ್ತು ಅಂತ ಸೀಸನ್ 10 ತುಂಬ ಕ್ವಾಟ್ಲೆ ಮಾಡಿದ್ರು. ಆ ಕ್ವಾಟ್ಲೆನೇ ಸಹಿಸ್ಕೊಂಡಿದ್ದ ಜನ ಆ ಸೀಸನನ್ನು ಹಿಟ್ಟು ಮಾಡಿದ್ರು. ಈಗ 11ನೇ ಸೀಸನ್ನು ಮತ್ತಷ್ಟು ಹಿಟ್ ಆಗಬೇಕು ಅಂತ ಇರಬರ ಕ್ವಾಟ್ಲೆನೆಲ್ಲ ತಂದು ಬಿಗ್ ಬಾಸ್ ಮನೆ ಒಳಗೆ ಹಾಕಿದಂಗೆ ಕಾಣಿಸ್ತಾ ಇದೆ. ದಿನದಿಂದ ದಿನಕ್ಕೆ ಅನಾಸಿನ್ಗಳೇ ಜಾಸ್ತಿ ಆಗ್ತಿದ್ದಾರೆ. ತಲೆನೋವು ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಮತ್ತು ಇದನ್ನು ನೋಡ್ತಾ ಇದ್ರೆ ನಾವು ಕೂಡ ಯಾರು ಮಾತಾಡಿಸಿದ್ರೆ ಈ ತಿರುಗಿ ಬೀಳ್ತೀವೇನೋ ಅನ್ನುವಷ್ಟರ ಮಟ್ಟಿಗೆ ಇಂಪ್ಯಾಕ್ಟಿವ್ ಆಗಿದೆ. ಹಾಗಿದ್ರೆ ಈ ಬಾರಿ ಸೀಸನ್ನಲ್ಲಿ ಏನೇನಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಕಳೆದ ಸೀಸನ್ಗಳಲ್ಲಿ ಅಥವಾ ಬೇರೆ ಬೇರೆ ಸೀಸನ್ಗಳಲ್ಲಿ 1 ವಾರ 2 ವಾರ 3 ವಾರ ಆದಮೇಲೆ ಟಾಸ್ಕ್ನಲ್ಲಿ ಗುದ್ದಾಟ ಜಗಳಗಳು ಆಗ್ತಿತ್ತು. ಆದರೆ ಈಗ ಮೊದಲನೇ ವಾರದಲ್ಲೇ ಇಬ್ಬರು ಸ್ಪರ್ಧಿಗಳು ಆಸ್ಪತ್ರೆಗೆ ಸೇರಿಬಿಟ್ಟಿದ್ದಾರೆ. ಹೌದು, ಇಬ್ಬರು ಸ್ಪರ್ಧಿಗಳಿಗೆ ಗಂಭೀರವಾದಂಥ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಮೆಡಿಕಲ್ ಮಾಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಆಸ್ಪತ್ರೆಗೆ ಕಳಿಸಿದ್ದಾರೋ ಅಥವಾ ಬಿಗ್ ಬಾಸ್ ಮನೆ ಒಳಗಡೆನೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಗೊತ್ತಾಗಿಲ್ಲ. ಎಸ್, ಹಾಗಿದ್ರೆ ಆ ಇಬ್ಬರು ಯಾರು, ಯಾರಿಗೇನಾಯಿತು, ಏನು ಸಮಸ್ಯೆ ಆಯಿತು, ಎಲ್ಲಿಗೆ ಪೆಟ್ಟಾಯಿತು, ಹೇಗೆ ಪೆಟ್ಟಾಯಿತು, ಯಾರು ಪೆಟ್ಟು ಮಾಡಿದ್ರು, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಬಾರಿ ಪಕ್ಕಾ ಜಗಳ ಆಗೇ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಜಗಳ ಆಗಲೇಬೇಕು, ಹೊಡೆದಾಡ್ಕೊಳ್ಳೇಬೇಕು ಅನ್ನೋದು ಬಿಗ್ ಬಾಸಿಗೆ ಗೊತ್ತಿತ್ತು ಮತ್ತು ಗೊತ್ತಿದ್ದೇ ಮಾಡಿದ್ದು ಕೂಡ. ಬಿಗ್ ಬಾಸ್ ಮನೆಯಲ್ಲಿ ಮನೆ ಒಳಗಡೆನೆ ಹೋಗಬೇಕಾದ್ರೇ ಸ್ವರ್ಗ ಹಾಗೂ ನರಕ ಎನ್ನುವ ಕಾನ್ಸೆಪ್ಟ್ ಮಾಡಲಾಗಿದ್ದು 2 ಗುಂಪುಗಳನ್ನಾಗಿ ಮಾಡಲಾಗಿತ್ತು. ಸ್ವರ್ಗದಲ್ಲಿ ಇರುವವರಿಗೆ ಎಲ್ಲ ಸೌಕರ್ಯ ಸಿಗುತ್ತೆ, ನರಕದಲ್ಲಿ ಇರುವವರಿಗೆ ಸಾಮಾನ್ಯ ಸೌಲಭ್ಯ ಮಾತ್ರ ಒದಗಿಸಲಾಗ್ತಿದೆ. 2 ಗುಂಪಿಗೆ ಇದೀಗ ಒಂದು ಟಾಸ್ಕ್ ಅನ್ನು ನೀಡಲಾಗಿತ್ತು. ಈ ಟಾಸ್ಕ್ನಲ್ಲೇ ಇಬ್ಬರು ಸ್ಪರ್ಧಿಗಳಿಗೆ ಗಂಭೀರ ರೀತಿಯಾದಂಥ ಗಾಯಗಳಾಗಿದೆ. ಇಬ್ಬರು ಸ್ಪರ್ಧಿಗಳು ಬಿದ್ದು ಒದ್ದಾಡಿದ್ದಾರೆ. ಇನ್ನುಳಿದ ಸ್ಪರ್ಧಿಗಳು ಕಣ್ಣೀರು ಹಾಕಿದ್ದಾರೆ. ಹಾಗಿದ್ರೆ ಆ ಇಬ್ಬರು ಸ್ಪರ್ಧಿಗಳ ಪರಿಸ್ಥಿತಿ ಹೇಗಿದೆ, ಮನೆಯಿಂದ ಹೊರಗೆ ಬರ್ತಾರಾ, ತೀವ್ರ ರೀತಿಯಲ್ಲಿ ಸಮಸ್ಯೆ ಆಗಿದೆಯಾ ಅನ್ನೋದನ್ನು ನೋಡೋಣ. ಯಾಕಂದರೆ ಕಳೆದ ಕೆಲವು ಸಂಚಿಕೆಯಲ್ಲಿ ಕೆಲವರು ಕಾಲು ಮುರ್ಕೊಂಡಿದ್ದಾರೆ, ಕೆಲವರು ಕೈ ಮುರ್ಕೊಂಡಿದ್ದಾರೆ, ಕೆಲವರ ಕಣ್ಣಿಗೆ ನೋವು ಆಗಿದೆ, ಕೆಲವರಿಗಂತೂ ಸಿಕ್ಕಾಬಟ್ಟೆ ಪೆಟ್ಟು ಆಗಿದೆ. ಸೊ ಈ ಸೀಸನ್ನಲ್ಲಿ ಮೊದಲ ವಾರದಲ್ಲೇ ಅಂಥದ್ದೊಂದು ಪರಿಸ್ಥಿತಿಯನ್ನು ಸ್ಪರ್ಧಿಗಳು ಎದುರಿಸಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟಾಸ್ಕ್ ವೇಳೆ ಅವಘಡ ಸಂಭವಿಸಿದೆ. ಈ ವೇಳೆ ತ್ರಿವಿಕ್ರಮ್ಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಇದರಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ವರದಿಯೂ ಆಗಿದೆ. ಟಾಸ್ಕ್ ವೇಳೆ ಆದ ಅವಘಡದಿಂದ ಇಡೀ ಬಿಗ್ ಬಾಸ್ ಮನೆಗೆ ಆತಂಕ ಆಗ್ಬಿಟ್ಟಿದೆ. ತ್ರಿವಿಕ್ರಮ್ ಆದಷ್ಟು ಬೇಗ ಚೇತರಿಕೆ ಕಂಡು ಬರಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ. ಇದೇ ವೇಳೆ ಗೋಲ್ಡ್ ಸುರೇಶ್ಗೂ ಕೂಡ ಪೆಟ್ಟಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಹಾಗೂ ನರಕ ಎನ್ನುವ ಕಾನ್ಸೆಪ್ಟನ್ನು ಮಾಡಲಾಗಿದೆ. ಸ್ವರ್ಗದಲ್ಲಿ ಇರುವವರಿಗೆ ಎಲ್ಲ ಸೌಕರ್ಯಗಳು ಸಿಕ್ಕಿತ್ತು, ಇನ್ನು ನರಕದಲ್ಲಿರುವವರಿಗೆ ಯಾವುದೇ ಸೌಕರ್ಯಗಳು ಸಿಕ್ಕಿರಲಿಲ್ಲ. ಇದರ ಮಧ್ಯೆ ಟಾಸ್ಕ್ ಅನ್ನು ಕೂಡ ಇಡಲಾಗಿತ್ತು. ಟಾಸ್ಕ್ ಆಡುವಾಗ ಚೆಂಡು ಹಿಡಿದು ಓಡುತ್ತಿದ್ದ ತ್ರಿವಿಕ್ರಮ್ ಅವರು ಕೆಳಗೆ ಬಿದ್ದಿದ್ದಾರೆ. ಇದರಿಂದ ಅವರಿಗೆ ಪೆಟ್ಟಾಗಿದೆ. ಅವರ ಜೊತೆಗೆ ಶಿಶಿರ್ ಶಾಸ್ತ್ರಿಗೂ ಕೂಡ ತೀವ್ರ ರೀತಿಯಾದಂಥ ಗಾಯವಾಗಿದೆ. ನೋಡುತ್ತಿದ್ದಂಗೆ ಶಿಶಿರ್ ಕೆಳಗಡೆ ಬಿದ್ದು ಒದ್ದಾಡಿ ಬಿಡ್ತಾರೆ. ಎಲ್ಲರೂ ಓಡೋಗಿ ಶಿಶಿರ್ಗೇನಾಯಿತು ಅಂತ ಅವರನ್ನು ಎಬ್ಬಿಸುವ ಪ್ರಯತ್ನ ಮಾಡಿದ್ರು, ಅವರು ಎದ್ದೇಳೋದಿಲ್ಲ. ಅಲ್ಲಿಗೆ ತ್ರಿವಿಕ್ರಮ್ ಮತ್ತು ಶಿಶಿರ್ ಇಬ್ಬರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ನನ್ನು ಸದ್ಯ ವೈದ್ಯರು ನೋಡಿದ್ದಾರೆ, ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಶಿಶಿರಿಗೆ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಗೋಲ್ಡ್ ಸುರೇಶ್ಗೂ ಕೂಡ ಪೆಟ್ಟಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಸಾಕಷ್ಟು ತೊಂದರೆಗಳಾಗಿದ್ದು, ಕಳೆದ ಸೀಸನ್ನಲ್ಲಿ ಪ್ರತಾಪ್ ಹಾಗೂ ಸಂಗೀತ ಕಣ್ಣಿಗೆ ಹಾನಿಯಾಗಿತ್ತು. 2-3 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಬಂದಿದ್ರು. ಈಗ ಶಿಶಿರ್ ಹಾಗೆ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ಗೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇದನ್ನೆಲ್ಲ ನೋಡಿದಂಥ ಬಿಗ್ ಬಾಸ್ ಇದೊಂದು ಮೃಗೀಯ ವರ್ತನೆ ಅಂತ ಸ್ಪರ್ಧಿಗಳಿಗೆ ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆಟದ ರೀತಿ ನಿಯಮ ಇದೆಲ್ಲವನ್ನ ಹೇಳಿದ್ರು ಕೂಡ ಸ್ಪರ್ಧಿಗಳು ಅದ್ಯಾವುದನ್ನು ಕೇಳಿಸ್ಕೊಳ್ಳುವಂಥ ತಾಳ್ಮೆಯಲ್ಲಿ ಇರಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ದು ಬಿಡ್ತಾರೆ. ಆಟದಲ್ಲಿ ಗೆಲ್ಲೇಬೇಕು ಅನ್ನುವ ಅಗ್ರೆಸಿವ್ನೆಸ್ಗಿಂತನೂ ಹೆಚ್ಚಾಗಿ ನರಕ ಸ್ವರ್ಗ ಅನ್ನುವ ಟೀಮು ಮತ್ತು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೆ ಇರೋದು, ಎಲ್ರಿಗೂ ಶಾರ್ಟ್ ಟೆಂಪರ್ ಇರೋದು, ಎಲ್ರಿಗೂ ಈಗೋ ಪ್ರಾಬ್ಲಮ್ ಇರೋದು,
ಇರೋದು, ಎಲ್ರಿಗೂ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇರೋದು ಇದಕ್ಕೆಲ್ಲ ಕಾರಣ ಆಗ್ಬಿಟ್ಟಿದೆ. ಕಳೆದ ಸಂಚಿಕೆಯಲ್ಲಿ ಇಷ್ಟೊತ್ತಿಗಾಗಲೇ ಕೆಲವರು ಫ್ರೆಂಡ್ಸ್ ಆಗಿದ್ರು. ಈ ಸಂಚಿಕೆಯಲ್ಲಿ ಇಲ್ಲಿವರೆಗೂ ಫ್ರೆಂಡು ಆಗೋದಕ್ಕೂ ಆಗ್ತಾ ಇಲ್ಲ, ಬರೀ ಜಗಳವೇ ಆಗ್ತಿದೆ. ಇದರ ಮಧ್ಯದಲ್ಲೇ ಟಾಸ್ಕ್ ಅನ್ನೋದೊಂದು ಬಂದಿದ್ದರಿಂದ ದೊಡ್ಡ ಗಲಾಟೆ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ, ಒದ್ದಾಡಿದ್ದಾರೆ. ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ದರಿಂದ ಎಲ್ರಿಗೂ ಕೂಡ ಪೆಟ್ಟಾಗಿದೆ. ಕೆಲವರು ಅದರಲ್ಲೂ ಭವ್ಯ ಗೌಡ ಮತ್ತು ಪಾರು ಮತ್ತು ಅನುಷಾ ಕಣ್ಣೀರು ಹಾಕಿದ್ದಾರೆ. ಇನ್ನುಳಿದಂತೆ ಮಾನಸಗೂ ಕೂಡ ಗಾಯಗಳಾಗಿದೆ. ಮಾನಸ ಕೂಡ ಕೆಳಗಡೆ ಬಿದ್ದು ಒದ್ದಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ನೋವಾಗಿದೆ. ಇವತ್ತಿನ ಸಂಜೆ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಆದರೆ ಈ ಬಾರಿಯ ಬಿಗ್ ಬಾಸ್ ತೀವ್ರ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ. ಮೊದಲ ದಿನದಿಂದಲೇ ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಾ ಇರೋದ್ರಿಂದ ಇನ್ನು ಕಳಿತಾ ಇನ್ನೇನೇನಾಗುತ್ತೋ, ಯಾರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೋ, ಯಾರ ಮುಖಾಮುಖಿ ಒಡೆದೋಗುತ್ತೋ ಅನ್ನೋ ಆತಂಕ ಬಿಗ್ ಬಾಸ್ ನೋಡ್ತಿರೋರಿಗೂ ಶುರುವಾಗಿದೆ ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳ ಪೋಷಕರಿಗೆ ಮನೆಯವರಿಗೂ ಕೂಡ ಶುರುವಾಗಿದೆ. ಇನ್ನು ಈ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಯಾರ್ಯಾರಿಗೆ ಹೆಂಗೆ ಬೆಂಡೆತ್ತುತ್ತಾರೆ, ಆಮೇಲೆ ಆಟಗಳು ಬದಲಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಗಾಯಗೊಂಡವರು ಆದಷ್ಟು ಬೇಗ ಹುಷಾರಾಗಲಿ, ಚೇತರಿಕೆ ಆಗಲಿ ಅನ್ನೋದು ಎಲ್ಲರ ಆಶಯ.